ವಾರ್ತೆಗಳ ವಿವರ. ಇದು ಹೋಟೆಲ್ನಲ್ಲಿ ತಿಂಡಿ ಊಟ ತಿನ್ನುವ ಪ್ರತಿಯೊಬ್ಬರೂ ನೋಡಲೇಬೇಕಾದ ಸ್ಟೋರಿ. ಹೋಟೆಲ್ ಹೊರಗಿನ ಥಳುಕು ಬಳುಕು ನೋಡಿ ಊಟ ಮಾಡಿದರೆ ನೀವು ತಿನ್ನುವ ಊಟದಲ್ಲಿ ಹುಳಗಳಿರಬಹುದು. ಏನದು ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲರೂ ಮನೆಯಲ್ಲಿಯೇ ಊಟ ಮಾಡಲು ಸಾಧ್ಯವಿಲ್ಲ. ಹಾಗಂತ ಮನೆಯ ಊಟ ಮಾಡಿ ಬೇಜಾರಾಗಿಯೂ ಹೋಟೆಲ್ಗೆ ಹೋಗೋರಿದ್ದಾರೆ. ಹಾಗೆ ಹೋಟೆಲ್ಗೆ ತಿಂಡಿ ಊಟಕ್ಕಾಗಿ ಹೋದವರು ತಿನ್ನುವ ತಿಂಡಿಯ ರುಚಿ ಮತ್ತು ಶುಚಿ ಎರಡನ್ನೂ ನಿರೀಕ್ಷೆ ಮಾಡ್ತಾರೆ. ಹಾಗೆ ನಿರೀಕ್ಷೆ ಮಾಡೋದು ಅವರ ಹಕ್ಕು. ಯಾಕೆಂದ್ರೆ ಅವರು ಹಣ ನೀಡಿ ತಿಂಡಿ ಪಡೀತಾರೆ. ಹಾಗೆ ನೀಡಿದ ಹಣಕ್ಕೆ ತಕ್ಕ ಶುದ್ಧ ಆಹಾರ ಪಡೆಯುವುದು ಪ್ರತಿಯೊಬ್ಬ ಗ್ರಾಹಕನ ಮೂಲಭೂತ ಹಕ್ಕು. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಹೋಟೆಲ್, ಇದರ ಹೆಸರು ಅರಳಿಕಟ್ಟೆ ಹೋಟೆಲ್. ಅಶ್ವತ್ಥ ಕಟ್ಟೆಗೆ ಹೊಂದಿಕೊಂಡೇ ಇರುವ ಕಾರಣ ಈ ಹೋಟೆಲ್ಗೆ ಮಾಲೀಕ ಅರಳಿಕಟ್ಟೆ ಹೋಟೆಲ್ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಈ ಹೋಟೆಲ್ ಹೊರಗೆ ಕಾಣಿಸುವಷ್ಟು ಶುಚಿತ್ವ ಆ ಹೋಟೆಲ್ನಲ್ಲಿ ನೀಡುವ ಪದಾರ್ಥಗಳಲ್ಲಿ ಇಲ್ಲ ಎಂಬುದು ಗ್ರಾಹಕರ ಆರೋಪ. ಇಲ್ಲಿ ನಿಂತಿದ್ದಾನಲ್ಲ, ಈತನ ಹೆಸರು ಶ್ರೀನಾಥ್. ಖಾಸಗಿ ಆಸ್ಪತ್ರೆಯೊಂದರ ನೌಕರ. ಈತ ಪ್ರತಿನಿತ್ಯ ಮಧ್ಯಾಹ್ನ ಇದೇ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ದ. ಕಳೆದ 6 ತಿಂಗಳಿಂದ ಮಧ್ಯಾಹ್ನ ಊಟ ಮಾಡುವ ಜೊತೆಗೆ ರಾತ್ರಿ ಊಟಕ್ಕೂ ಪಾರ್ಸೆಲ್ ಕೊಂಡೊಯ್ತಿದ್ನಂತೆ. ಆದರೆ ಈತ ಇಂದು ಊಟ ಮಾಡುವಾಗ ಸೋಯಾ ಸಾಗುವಿನಲ್ಲಿ ಹುಳ ಕಾಣಿಸಿದೆ. ಊಟದಲ್ಲಿ ಹುಳುಗಳಿರುವ ವಿಡಿಯೋ ಸಿಟಿವಿ ನ್ಯೂಸ್ ಕ್ಯಾಮೆರಾಗೆ ದೊರೆತಿದ್ದು, ತರಕಾರಿಗಳಲ್ಲಿಯೂ ಹುಳ ಇರುವ ವಿಡಿಯೋ ಸಿಕ್ಕಿದೆ. ಸಾಲದೆಂಬಂತೆ ಹೀಗೆ ಊಟದಲ್ಲಿ ಹುಳ ಸಿಕ್ಕಿರುವುದು ಇದೇ ಮೊದಲಲ್ಲವಂತೆ. ಈ ಹಿಂದೆ ಊಟ ಪಾರ್ಸೆಲ್ ತೆಗೆದುಕೊಂಡು ಹೋದಾಗಲೂ ಊಟದಲ್ಲಿ ಹುಳ ಕಾಣಿಸಿತಂತೆ. ಆಗ ಹೋಟೆಲ್ ಮಾಲೀಕನಿಗೆ ಈತ ಎಚ್ಚರಿಸಿಯೂ ಇದ್ದನಂತೆ. ಆದರೂ ಇಂದು ಆತನಿಗೆ ಮತ್ತೆ ಹುಳ ಸಿಕ್ಕಿದೆ. ಒನ್ ಟೈಮ್ ಹುಳ ಬಿದ್ದಿತ್ತು. 8ನೇ ಟೈಮು ಇದೇ ಥರ ಆಗಿದೆ. ಸುಮಾರು ಒಂದು 6 ತಿಂಗಳಿಂದ ಇಲ್ಲಿ ಊಟ ತಿಂತಾಯಿದ್ವಿ. ಒಂದು ಸಲ ಊಟ ಪಾರ್ಸಲ್ ತೊಗೊಂಡೋಗಿದ್ದೆ, ಅದರಲ್ಲೂ ಹುಳ ಇತ್ತು. ಇವಾಗ ಆವತ್ತೇ ಹೇಳ್ಬಿಟ್ಟು ಹೋಗಿದ್ದೀನಿ, ಸರ್ ಈ ಥರ ಹುಳಗಳಿದೆ ಊಟದಲ್ಲಿ, ಸ್ವಲ್ಪ ನೋಡಿ ಅಂತ. ಮತ್ತೆ ಅದೇ ರಿಪೀಟ್ ಆಗಿದೆ. 8ನೇ ಟೈಮ್ ಇದು. 2 ಊಟ ತೊಗೊಂಡೋಗಿದ್ದೆ ಇವಾಗ ಪಾರ್ಸಲ್ಲು, ಅದರಲ್ಲೂ ಹುಳಗಳಿದ್ದೆ. ಸರ್ ಆಗುತ್ತೆ ಸರ್, ಯಾಕಂದರೆ ನಾವು ಊಟ ಅಲ್ಲ ತಿನ್ನೋದು, ಸೋಯಾಬೀನು ಸಾಗುದಲ್ಲಿ ಅವರು ದಾಲ್ ಕೊಟ್ಟು ಕಲಿಸಿದ್ರು, ದಾಲಲ್ಲಿ ತಿನ್ನಿ ಅಂತ. ಬೇರೆ ಸಪ್ರೇಟ್ ದಾಲ್ ಕೊಟ್ಟರು. ಪಾಪ ಎಲ್ಲರೂ 100 ಜನ ಬಂದು ತಿಂದು ಹೋಗ್ತಾರೆ. ಈ ಥರ ಮಾಡಿಬಿಟ್ರೆ, ಲೋ ಕ್ವಾಲಿಟಿ ಫುಡ್ ಮೇಂಟೈನ್ ಮಾಡಿಬಿಟ್ರೆ ಹೆಂಗೆ ಸರ್? ಕೇಳಿದ್ರಲ್ಲ, ಹಣ ಕೊಟ್ಟು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಲು ಹೋಟೆಲ್ಗೆ ಬಂದು ಊಟ ಮಾಡೋಣವೆಂದರೆ ಹುಳುಗಳ ಕಾಟ. ಇನ್ನು ಈ ಬಗ್ಗೆ ಹೋಟೆಲ್ ಮಾಲೀಕ ಕೆಂಪೇಗೌಡರನ್ನು ಮಾತನಾಡಿಸುವ ಪ್ರಯತ್ನ ಸಿಟಿವಿ ನ್ಯೂಸ್ ಮಾಡಿದೆ. ಅವರ ಮಾತನ್ನ ಒಮ್ಮೆ ನೀವೇ ಕೇಳಿ. ನಮ್ಮ ಹೆಸರು ಕೆಂಪೇಗೌಡ ಅಂತೇಳಿ. ನಮ್ಮದು ಹೋಟೆಲ್ ಅರಳಿಕಟ್ಟೆ ಇದೆ. ಅದರಲ್ಲಿ ಬೈ ಮಿಸ್ಟೇಕು ಈಗ ಜನರಲ್ಲಾಗಿ ಇದುವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. 1 ವರ್ಷದಿಂದ ಮಾಡ್ತಾಯಿದ್ದೆ. ರೆಪ್ಯುಟೇಷನ್ ಚೆನ್ನಾಗಿದೆ ನಮ್ಮದು, ಏನು ಪ್ರಾಬ್ಲಮ್ ಇಲ್ಲ. ಸೋಯಾಬೀನು ತಂದಿರೋದ್ರಲ್ಲಿ ಯಾರು ಸ್ಟಾಕ್ ನೋಡಿಲ್ಲ. ಅದರಲ್ಲಿ ಅಂಗಡಿಯವರೇ ಸ್ಟಾಕಲ್ಲಿ ಹುಳ ಇದೆ ಅಂತ ಗೊತ್ತಿಲ್ಲ. ಸೋಯಾಬೀನಲ್ಲಿ ಈಚೆ ಕಡೆ ಹುಳ ಕಾಣಿಸಲ್ಲ, ಒಳಗಡೆ ಹುಳ ಕಾಣಿಸುತ್ತೆ. ಅದು ಬೆಂದ ಮೇಲೆ ಗೊತ್ತಾಗುತ್ತೆ ನಮ್ಗೆ, ಅದುವರೆಗೂ ನಮ್ಗೆ ಗೊತ್ತಾಗಲ್ಲ ಸರ್. ಹಂಗಾಗಿ ಸೋಯಾಬೀನಲ್ಲಿ ಒಂದು ಹುಳ ಕಾಣಿಸಿದ್ದಕ್ಕೆ ಈ ಥರ ನಮ್ಮ ಕಸ್ಟಮರ್ ತಗೊಂಡೋದ್ರು, ಬಂದು ಹೇಳಿದ್ರು ಅವರು. ಸರ್ ಬಂದ ತಕ್ಷಣ ಅವ್ರು ಹೇಳಿದ ತಕ್ಷಣ ನಾವು ಅದನ್ನು ಆಚೆ ಹಾಕಿ ಬೇರೆ ನಾವು ಅದನ್ನು ಹೊಸ್ದಾಗಿ ಏನು ಮಾಡಬೇಕು ಬೇರೆ ಹಾಕಿ ಸಾಗು ಮಾಡಿ ಕೊಟ್ಟಿದ್ವಿ. ಹೂಕೋಸಿನ ಬೂದಿ ಇದಿಲ್ಲ ಸರ್, ಇದು ಬೆಳಗ್ಗೆ ತಂದಿರೋದು. ಅದು ಅದರಲ್ಲಿ ಅದು ಹೌದು ಕಳಪೆ ಮಟ್ಟದ ನೀವು ಕಳಪೆ ಮಟ್ಟದ ಸರ್. ಈಗ ಪ್ರತಿಯೊಂದು ನೀವು ನೋಡಿದ್ದೀರಾ, ಅರ್ಧ ಐತೆ ಎಲ್ಲ ಪ್ರತಿಯೊಂದು ಐಟಮು ನೀವು ನೋಡಿದ್ದೀರಾ. ಎಲ್ಲ ಬ್ರ್ಯಾಂಡ್ ಐಟಮೇ ನಾವು ಯೂಸ್ ಮಾಡ್ತಾ ಇರೋದು. ಇದುವರೆಗೂ ಕಂಡಮ್ ಐಟಮ್ ಯಾವುದೂ ಹಾಕಿಲ್ಲ ನಾವು. ಬಟ್ ಹೂಕೋಸಲ್ಲಿ ಪ್ರತಿಯೊಂದು ಹೂಕೋಸಲ್ಲಿ ಎಂಥ ಕ್ವಾಲಿಟಿ ಹೂಕೋಸು ತಂದರೂ ಅದರಲ್ಲಿ ಸಣ್ಣ ಪಟ್ಟ ಹುಳು ಇರ್ತದೆ. ಅದನ್ನು ನಾವು ಕಟ್ ಮಾಡಿ ಬಿಸಿನೀರಲ್ಲಿ ಬೇಯಿಸಿ ಅದನ್ನು ಕ್ಲೀನ್ ಮಾಡಿ ನಾವು ಮಾಡಿಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಇದುವರೆಗೂ ನಮ್ಮದು 1 ವರ್ಷ ಆಯಿತು ಹೋಟೆಲ್ ಓಪನ್ ಆಗಿ, ಇದುವರೆಗೂ ಒಂದು ಚೂರು ಪ್ರಾಬ್ಲಮ್ ಇಲ್ಲ. ಸೋಯಾಬೀನಲ್ಲಿ ಇದು ಮಿಸ್ಟೇಕ್ ಆಗಿದೆ. ಅದು ನಮಗೂ ಗೊತ್ತಿರಲ್ಲ. ಅದು ಸ್ಟಾಕಲ್ಲಿ ಓಲ್ಡ್ ಸ್ಟಾಕಲ್ಲಿ ಅಂಗಡಿಯವ್ರ ಇರ್ತದೇನೋ, ಅದು ನಮ್ಗೆ ಗೊತ್ತಿಲ್ಲ. ಅದು ಈಚೆಗೆ ಕಾಣಿಸಲ್ಲ ಹುಳು, ಅದು ಬೇಯಿಸಿದ ಮೇಲೆ ಅದು ಕಾಣಿಸೋದಷ್ಟೇ. ಅದಕ್ಕೆ ಬೈ ಮಿಸ್ಟೇಕ್ ಆಗಿದೆ ಸರ್. ನಾನು ಸಾರಿ ಕೇಳ್ತಾ ಇದ್ದೀನಿ ಸರ್. ಅರೆರೇ, ಸೋಯಾದಲ್ಲಿ ಹುಳುಗಳು ಒಳಗಿತ್ತೆ, ಹೊರಗೆ ಕಾಣುವುದಿಲ್ಲ. ಹಾಗಂತ ಹೋಟೆಲ್ಗೆ ಬರುವ ಗ್ರಾಹಕರಿಗೆಲ್ಲ ಹುಳುಗಳನ್ನೇ ಪಲ್ಯ ಮಾಡಿ ಬಡಿಸಲು ಸಾಧ್ಯವೇ ಯಜಮಾನ್ರೆ? ಸೋಯಾ ತೊಳೆದು ಏರುವ ಹುಳ ಸ್ವಚ್ಛ ಮಾಡಿ ಅದರ ನಂತರ ಬೇಯಿಸಬೇಕಲ್ವೇ? ಬೇಯೋವರೆಗೂ ಹುಳುಗಳೇ ಕಾಣಿಸಲ್ಲ ಅಂದ್ರೆ ಇಷ್ಟು ದಿನ ಬೇಯಿಸಿಯೇ ಹುಳ ಬಡಿಸುತ್ತಿದ್ರಾ? ದೇವರೇ ಕಾಪಾಡಬೇಕು.
ಒಟ್ಟಿನಲ್ಲಿ ಹೊರಗೆ ತಳುಕು ಒಳಗೆ ಹುಳುಕು ಅಂತಾರಲ್ಲ, ಆ ಮಾತು ಈ ಹೋಟೆಲ್ಗೆ ಹೇಳಿ ಮಾಡಿಸಿದಂತಿದೆ. ಇನ್ನಾದರೂ ಗ್ರಾಹಕರಿಗೆ ಗುಣಮಟ್ಟದ ಆಹಾರ ನೀಡುವ ಮೂಲಕ ಈ ಹೋಟೆಲ್ ಶುಚಿತ್ವ ಕಾಪಾಡಿಕೊಳ್ಳಲಿ. ಇತರೆ ಹೋಟೆಲ್ನವರು ಹೀಗೆ ನಿರ್ಲಕ್ಷ್ಯ ಮಾಡ್ತಿದ್ರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎಂದು ಹೇಳೋಣ ಅಲ್ವೇ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.